ಸೀನಣ್ಣಂಗೆ ಏನೋ ಪಾಠ ಮಾಡ್ತಿರಂಗೈತಿ. ಎಲೆಕ್ಷನ್ ಅಲ್ಲಿ ಗೆಲ್ಲದಂಗೆ ಜನಗಳ ತವ ಓಟ್ ಕೇಳದಂಗೆ ಅಂತ ಹೇಳ್ಕೊಡ್ತೈತೆ ಕಣ. ಅಯ್ಯಯ್ಯೋ, 6 ಎತ್ತರಿಗೆ 3 ಎತ್ತರು ಕುರಿಯದಂಗೆ ಅಂತ ಹೇಳ್ಕೊಟ್ರಂತೆ ಕಂಡ. ಹಂಗಾಯ್ತು ಇವುಗಳ ಕತೆ. ಅರಿಲ್ಲ ಇಲ್ಲಿ ಅದೇನೇನ್ ಪ್ಲಾನ್ ಮಾಡುವ ಕೇಳಣ. ಆಯ್ತು ತಡಿಯಪ್ಪ. ಅಕ್ಕ ಸೋಬರ್ಕ ಬಾರವೈಲಿ, ಏನು ಎಲೆಕ್ಷನ್ ಇಂದ ಕತೆ? ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ಕಾವು ಏರ್ತಾ ಇದೆ. ವಾ, ಯಾರು ಗೆಲ್ತಾರವ? ಶ್ರೀನಿವಾಸ್ ಪ್ರಸಾದ್ ಅವರು ಈ ಬಾರಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನ ಈ ಭಾಗದ ಕಾರ್ಯಕರ್ತರು ಮತ್ತು ಜನ ಹೇಳ್ತಾ ಇದ್ದಾರೆ. ವಾ ವಾ ಪಲಣ್ಣಿ, ಸೀನಣ್ಣನೇ ಗೆಲ್ತದಂತೆ ಕಣ. ಇಲ್ಲ ಇಲ್ಲ, ನಮ್ಮ ಕ್ಯಾಂಡಿಡೇಟ್ ಸೋಲ್ತದೆ, ಆಪೋಸಿಟ್ ನಾವು ಗೆಲ್ತವೆ ಅಂತ ಯಾರು ತಾನೇ ಒಪ್ಕೊಂತವಲ್ಲ. ಒಮ್ಮೆ ಕೆಂಡು ಮುಂದೆ ಕೇಳಲೇ. ಆಯ್ತು ಬಿಡಪ್ಪ. ಅಕ್ಕೋ ಹೇಳವ, ಗೆಲ್ಲಕದ ಏನೇನು ಪ್ಲಾನ್ ಮಾಡಿದಿರಿ? ಯಡಿಯೂರಪ್ಪನವರು ಈ 2 ಕ್ಷೇತ್ರದಲ್ಲಿ ಇರ್ತಾರೆ. ಮಧ್ಯದಲ್ಲಿ ಬೇರೆ ರಾಜ್ಯದ ಕೆಲಸನೂ ಇದೆ. ಆದರೆ ಈ 2 ಕ್ಷೇತ್ರದಲ್ಲಿ ಅವರು ಓಡಾಡ್ತಾರೆ. ಸ್ವತಃ ಮಂತ್ರಿ ಮಂಡಲನೇ ಬಂದು ಇಲ್ಲಿ ಕೂತ್ಕೊಂತೀವಿ ಅಂತ ಸಿದ್ದರಾಮಯ್ಯನವರು ಸವಾಲಾಗ್ತಾ ಇರುವಂಥ ಸಂದರ್ಭದಲ್ಲಿ ಸ್ವತಃ ಯಡಿಯೂರಪ್ಪನವರು ಇರಬೇಕಾದಂಥ ಅನಿವಾರ್ಯತೆ ಇದೆ. ಇದನ್ನು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದೀವಿ, ಅವರಿಗೆ ಮನವೊಲಿಸ್ತಾ ಇದೀವಿ, ನೀವು ಇರ್ಬೇಕು ಸರ್ ಇಲ್ಲಿ ಅಂತ ಹೇಳಿ. ಆಯ್ತು ಕಣ, ಮನವೊಲಿಸವ. ಈ ವರ್ಷ ಯಡಿಯೂರು ಕಳ್ಕೊಡು, ವಾಪಲಣ್ಣ ಕರಿತೈತೆ ಅಂತವ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತೇವೆ ಅಂತೇಳಿ ಅವರು ಜೋಬ್ನಲ್ಲೇ ಓಟಿದೆ ಅನ್ನೋ ರೀತಿ ಮಾತನಾಡಿದ್ದಾರೆ. ಅದು ಏನ್ ಹೇಳ್ತದೋ ಪೂರ್ತಿ ಮಾತಾಡಿ ಮುಗಿಸ್ಲಿ. ಅಲ್ಲಿ ಗಂಟೆ ನೀನು ಶಮಿಕೊಂಡು ಸೈಡಲ್ಲಿ ನಿಂತಿರ್ಲೇಬೇಕು ನಾಶಿ. ಆಯ್ತು ಬಿಡಪ್ಪ. ಅಣ್ಣ ಯಡಿಯೂರಣ್ಣ ಸೋಬಕ್ಕ ಹೇಳ್ತಾ ಇತ್ತು, ನೀವೇ ಗೆಲ್ಲದಂತೆ ಎಲೆಕ್ಷನ್ ಅಲ್ಲಿ. ಅದ್ ಹೆಂಗ್ ಹೇಳ್ತೀರಪ್ಪ? ಹಣದ ಬಲ, ತೋಳ್ಬಲ, ಅಧಿಕಾರ ಬಲ, ಜಾತಿಯ ವಿಶ್ವೀಜ ಬಿತ್ತಿ. ಸೂಪರ್ ಮಾಮ. ಅಯ್ಯಯ್ಯಪ್ಪ, ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೆ ಇವೆಲ್ಲ ಮಾಡ್ಬೇಕಲ್ಲ ಅಣ್ಣ. ಸತಿ ಆಪರೇಷನ್ ಕಮಲ ಮಾಡಿದ್ದು ನೆನಪಿಲ್ವೇನ್ಲ ನಿನಗೆ? ಹ್ಞೂ ಕಣ, ಹ್ಞೂ ನೆನಪೈತೆ. ನೀನ್ ಮುಂದೆ ಕೇಳೋಣ. ಸಿದ್ದರಾಮಯ್ಯನವರೇ, ಉತ್ತರ ಪ್ರದೇಶ ಏನಾಯ್ತು? ನೋಡ್ಲಣ್ಣ, ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ನಂಗೆ. ಇವು ಹೋಗಿ ಬಂದು ಕಾಂಗ್ರೆಸ್ ಮುಕ್ತ ಭಾರತ ಅಂತವೆ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಫೈಟ್ ಮಾಡ್ತಾವಂತೆ ಕಣ. ಏನ್ ಫೈಟ್ ಮಾಡಿರೋ? ಏನ್ ಫೈಟ್ ಮಾಡೋದು ಅವರು? ಅದೇ ಕಣ, ಈ ಕಪ್ಪ ಕಣಿಕೆ ಡೈರಿ ಹಿಡ್ಕೊಂಡು ಫೈಟಿಂಗ್ ಶುರು ಮಾಡವಲ್ಲ, ಅದೇ ಹೇಳ್ತಾ ಇದ್ದೆ. ಅದು ಒಂದು ನಕಲಿ ಡೈರಿ. ನಕಲಿ ಡೈರಿ. ಇಟ್ ಇಸ್ ಅ ನಾನ್ ಇಶ್ಯೂ. ಇಶ್ಯೂನೋ ಇಲ್ಲ ನೀನ್ ಇಶ್ಯೂನೋ ಗೊತ್ತಿಲ್ಲ ಕಲೇಶಿದಣ್ಣ. ಆದ್ರೆ ಈ ಸತಿ ಎಲೆಕ್ಷನ್ ಅಲ್ಲಿ ಸೋತಿ ಅನ್ಕೋ, ಮಕ ಬಿಟ್ಕೊಂಡು ನಿನ್ನ ಓಡಾಡಕ್ಕಾಗ್ದಂಗೆ ಮಾಡ್ತವೆ. ಬೇಕಾದ್ರೆ ಕಾಯ್ದು ನೋಡ್ತೀರಪ್ಪ. ಯಾವುದಕ್ಕೂ ನನ್ನ ಮಾತನ್ನ ಒಂದು ಬಿಳಿ ಹಾಳೆಯಲ್ಲಿ ಬರೆದಿಟ್ಕೊಂಬಿಡಪ್ಪ, ಅಲ್ವೆಲ್ಲ ಓದಿಗೈತೆ. ಸದ್ಯಕ್ಕೆ ಸಾಕು ಈ ಮಾತು ಮೈಕು ಎಲ್ಲನೂ ಆಫ್ ಮಾಡ್ಬಿಟ್ಟು ಮೂಟೆ ಕಟ್ಕೊಂಡು ನೆಡ್ಲಿ. ಶಿವನಿ ಶಂಭುಲಿಂಗ ಕನ್ನಡ